ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದರ್ಶಲ್ಗೆ ಸ್ಕೂಲ್ ಇರೋದ್ರಿಂದ ಲೇಟ್ ಆಯಿತು. ಇವನಿಗೂ ಕೂಡ ಹೊಟ್ಟೆ ಅಷ್ಟಿತ್ತು, ಹಾಗಾಗಿ ಇಲ್ಲಿ ರಾಗಿ ಸರಿ ಮಾಡ್ತಾ ಇದ್ದೀನಿ. ಇವನಿಗೆ ಪಾಪುಗೆ ಮಾಡಿರೋ ರಾಗಿ ಸರಿ ಖಾಲಿಯಾಗಿತ್ತು. ಕಾಳೆಲ್ಲ ಹಾಕಿ ನಾನು ರಾಗಿ ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೆ, ಅದು ಖಾಲಿಯಾಗಿತ್ತು. ಹಾಗಾಗಿ ನಾನಿಲ್ಲಿ ನಾವೇನು ಮುದ್ದೆಗೆ ಯೂಸ್ ಮಾಡ್ಕೊಳ್ತೀವಲ್ಲ ಅದೇ ರಾಗಿ ಹಿಟ್ಟಲ್ಲಿ ನಾನಿಲ್ಲಿ ರಾಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ನಾನಿಲ್ಲಿ ನಮ್ಮೂರ ಕಡೆ ನೀರು ಬೆಲ್ಲ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನಾನಿಲ್ಲಿ ಕಾಳು ಮೆಣಸು ಜೊತೆಯಲ್ಲಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಖಾಲಿ ರಾಗಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಕಫ ಆಗುತ್ತೆ ಅಂಥೇಳಿ ನಾನಿಲ್ಲಿ ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು ಜೊತೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಮಿಕ್ಸ್ ಮಾಡಿದೆ. ಸ್ವಲ್ಪ ಹಾಲು ಜೊತೆಯಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಹಾಲು ಹಾಕೋದ್ರಿಂದ ಸ್ವಲ್ಪ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ಇದು ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದಾದಮೇಲೆ ಚೆನ್ನಾಗಿ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಏನು ಬಾಯ್ಲ್ಡ್ ಮಾಡೋದಕ್ಕಿಂತ ಮುಂಚೆನೇ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಮ್ಮ ಮಾಡಿರೋ ತುಪ್ಪ, ಊರಿಂದನೇ ಕಟ್ ಕಳಿಸಿದ್ರು. ಅದೇ ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಅಂಗಡಿ ತುಪ್ಪ ನಾನೇನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇಲ್ಲ. ಇದಾದಮೇಲೆ ನಾನು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಲೆ ಮೇಲಿಟ್ಟು ಬಾಯ್ಲ್ಡ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಗಂಟಾಗಿಬಿಡತ್ತೆ, ರಾಗಿ ಹಿಟ್ಟಲ್ವ. ಈ ಥರ ಗಟ್ಟಿ ಆದಮೇಲೆ ಗಟ್ಟಿ ಆಗೋವರೆಗೂ ಕೂಡ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ದಪ್ಪ ಆಗುತ್ತೆ. ಅದು ಇಳಿಸಿದ ತಕ್ಷಣ ಕೂಡ ಇನ್ನೂ ದಪ್ಪ ಆಗುತ್ತೆ. ಬಿಸಿ ಎಲ್ಲ ಆರೋದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಅದಾದಮೇಲೆ ತಣ್ಣಗಾದಮೇಲೆ ನಾನು ಇವನಿಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೆ. ಅವನಿಗೂ ಕೈಯಲ್ಲಿ ಏನಾದ್ರು ಟಾಯ್ ಕೊಟ್ಬಿಟ್ಟು ತಿನ್ನಿಸಿದ್ರೆ ಅವನು ಆರಾಮಾಗಿ ತಿನ್ಕೋತಾನೆ. ಜೊತೆ ನಾನು ಅವನಿಗೆ ಇನ್ನೂ ಕೂತ್ಕೊಳ್ಳೋದಿಲ್ಲ, ಅವನಿಗೂ 1 ವರ್ಷ ಆದ್ರೂ. ಇವನು ಕೂಡ 36 ವೀಕ್ ಬೇಬಿ, ಪ್ರಿಮೆಚ್ಯೂರ್ಡ್ ಬೇಬಿ. ಹಾಗಾಗಿ ಇನ್ನೂ ಕೂತ್ಕೊಂಡಿಲ್ಲ, ಎಲ್ಲ ಸ್ವಲ್ಪ ನಿಧಾನ ಅವನು. ಜೊತೆಯಲ್ಲಿ ಇವನಿಗೆ ಕೈ, ಕಾಲು, ಬೆನ್ನು ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಕೊಬ್ಬರಿ ಎಣ್ಣೆಯಲ್ಲಿ. ಇಲ್ಲಿ ಬೇರೆ ರೀತಿ ಯಾವುದೇ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ನಾನಿಲ್ಲಿ ಮಸಾಜ್ ಮಾಡ್ತಾಯಿದ್ದೀನಿ. ಮಸಾಜೆಲ್ಲ ಆದಮೇಲೆ ನಾನು ಇವನಿಗೆ ಮಲಗಿಸ್ಬಿಡ್ತೀನಿ, ಸ್ನಾನ ಮಾಡಿಸಲ್ಲ. 1 ಅವರ್ ಆದಮೇಲೆ ನಾನು ಸ್ನಾನ ಮಾಡಿಸ್ತೀನಿ. ತಿಂಡಿ ಕೂಡ ತಿಂದಿರ್ತಾನೆ. ಜೊತೆಯಲ್ಲಿ ಇಮಿಡಿಯೇಟ್ ಸ್ನಾನ ಮಾಡಿಸೋದು ಒಳ್ಳೆಯದಲ್ಲ. ಹಾಗಾಗಿ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಮಲಗಿಸ್ಬಿಡ್ತೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ, ಕಾಯಿಸಿರೋ ಕೊಬ್ಬರಿ ಎಣ್ಣೆನ ನಾನು ಅವನಿಗೆ ಎಣ್ಣೆ ಮಸಾಜ್ ಮಾಡೋದು. ನೈಟು ದರ್ಶಿಲ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು. ನಾನು ಅವನಿಗೆ ಯಾವುದೇ ರೀತಿ ಹೆಲ್ಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವಳ ಫ್ರೆಂಡ್ ಬಂದಿದ್ಲು, ಅಪೂರ್ವ ಅಂತ. ಕ್ಲಾಸ್ಮೇಟ್ ಅಲ್ಲ, ನೈಬರ್ ಫ್ರೆಂಡು. ಸೊ ಇಬ್ಬರು ಸೇರ್ಕೊಂಡು ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ರು. ನಾನಿಲ್ಲಿ ಪಾಪುನ ನೋಡಿಕೊಂಡು ಅಡುಗೆ ಮಾಡಿಕೊಂಡು ನಾನು ದರ್ಶಿಲ್ಗೆ ಸಪೋರ್ಟ್ ಮಾಡೋಕ್ಕೇನೂ ಆಗ್ತಿರ್ಲಿಲ್ಲ. ಹಾಗಾಗಿ ಅವಳು ಪಾಪ ಎಷ್ಟಾಗುತ್ತೋ ಅಷ್ಟೆಲ್ಲ ಚೆನ್ನಾಗಿ ಮಾಡಿಕೊಟ್ಟು ಹೋದಳು. ಎನ್ವೈರ್ನ್ಮೆಂಟ್ ಡೇ ಇತ್ತು ಅಂತ ಹೇಳಿಬಿಟ್ಟು ಫ್ಲವರ್ ಬೊಕ್ಕೆ ಮಾಡೋಕ್ಕೆ ಹೇಳಿದರು. ಸೊ ಇಬ್ಬರು ಸೇರಿಕೊಂಡು ಏನೋ ಮಾಡ್ತಾಯಿದ್ರು. ಪಾಪ ಫೈನಲ್ಲಾಗಿ ಇಬ್ಬರು ಹೇಗೋ ಮಾಡಿ ಮುಗಿಸಿದ್ರು. ನಾನೇನು ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ಈ ಥರ ಮಾಡ್ತಾಯಿದ್ರು ಇಬ್ಬರು ಸೇರಿಕೊಂಡು. ಫೈನಲ್ಲಾಗಿ ಆಯಿತು ನೋಡಿ. ಈ ಥರ ಮಾಡಿಬಿಟ್ಟು ಆಯಿತು ಆಂಟಿ ಅಂತ ತೋರಿಸ್ತಾಯಿದ್ರು. ನೋಡಿ, ಈ ಥರ ಆಗಿತ್ತು. ಫೈನಲಾಗಿ ದರ್ಶಿಲ್ ತೋರಿಸ್ತಾ ಇದ್ದ, ನೋಡಿ ಮಮ್ಮಿ ಈ ಥರ ಆಗಿದೆ ಅಂತ. ಜೊತೆಯಲ್ಲಿ ಹೂವು ಎಲ್ಲ ಇಟ್ಟು ಟ್ರಯಲ್ ನೋಡ್ತಾ ಇದ್ದ. ನೋಡಿ ಈ ಥರ ಫೈನಲ್ಲಾಗಿ ಆಗಿದೆ ಅಂತ ಹೇಳಿಬಿಟ್ಟು. ಕೊನೆಗೆ ನಾನಿಲ್ಲಿ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.